ಇಲ್ಲಿ ಒಳ್ಳೇದು ಕೆಟ್ಟದು ಅಂತ ಕೂತ್ಕೊಂಡು ಡಿಸೈಡ್ ಮಾಡಕ್ ನನಗೆ ಟೈಮ್ ಇಲ್ಲ. ಮಸ್ತಾನೆ ಯಾರು ಗೊತ್ತೇನೋ, ಬೆಂಗಳೂರಿಗೆ ದೊಡ್ಡ ದಾದ, ಅಂಡರ್ ವರ್ಲ್ಡ್ ಡಾನು. ಇಮ್ಮಿಡಿಯೇಟ್ ಆಗಿ ಊರ್ ಹೊರಟ್ಬಿಡೋ. ಕಣೋ, ಹಾರ ಹಾಕಿ ತಪ್ಪು ಮಾಡ್ಬೇಡ, ನಿನ್ ಬೇಡ್ಕೊತೀನಿ ಕಣೋ. ಹಾರ ಹಾಕ್ಬೇಡ. ನನಗೊಂದು ಅರ್ಥ ಆಗ್ತಿಲ್ಲ, ನೀವೆಲ್ಲ ಯಾಕೆ ಇಷ್ಟೊಂದು ಎಮೋಷನಲ್ ಆಗ್ತಿದ್ದೀರಾ? ನಾವೇನ್ ಮನೆ ಬಿಟ್ಟು ಹೋಗ್ತಿದೀವ ಅಥವಾ ದೇಶಾಂತರ ಹೋಗ್ತಿದೀವ? ಹೋಗ್ತಾ ಇರೋದು ಟ್ರಿಪ್ಪಿಗೆ, ಅದಕ್ಕೆ ನಗ್ನಗ್ತಾ ಕಳ್ಸೋದ್ ಬಿಟ್ಟು ಏನ್ ನೀವೆಲ್ಲ? ಅದೇ ಇವಾಗ ರಾಘ ಚಿಕ್ಕಪ್ಪ ಇಲ್ಲೇನಾದ್ರೂ ಇದ್ದಿದ್ರೆ ಖುಷಿ ಖುಷಿಯಾಗಿ ಟಪಾಂಗುಚ್ಚಿ ಹಾಕಿ ಕಳಿಸ್ಕೊಡ್ತಾ ಇದ್ರು. ವಾವ್, ಚೆನ್ನಾಗಿ ಪ್ರಿಪೇರ್ ಆಗಿ ಬಂದ್ಬಿಟ್ಟಿದ್ದೀರಾ. ಯಾವ ಡಿಸ್ಟರ್ಬೆನ್ಸು ಇರಬಾರ್ದು. ಹಕ್ಕಿಗಳ ತರ ಸ್ವಚ್ಛಂದವಾಗಿ ನಾವು ಇಬ್ರು ಹಾರಾಡ್ಕೊಂಡಿರ್ಬೇಕು. ಯಾಕೋ ಹೀಗೆಲ್ಲ ಮಾಡ್ತಿದ್ಯಾ? ನೋಡು, ನನ್ ಮಾತು ಕೇಳು.
ನನ್ ಮಾತ್ ಕೇಳು, ಮದ್ವೆ ನಿಲ್ಸ್ಬಿಡು. ಪುರೋಹಿತ್ರೆ ನೋಡಿ, ಈ ಮದ್ವೆ ನಿಲ್ಸಿ. ಯಾವ್ದೇ ಕಾರಣಕ್ಕೂ ಈ ಮದ್ವೆ ನಡಿಬಾರ್ದು. ನಾನ್ ನಡಿಯಕ್ ಬಿಡೋದು ಇಲ್ಲ. ಏನಮ್ಮ ಇದೆಲ್ಲ ಸೇವಂತಿ? ಅಜ್ಜಿ ದಯವಿಟ್ಟು ನೀವು ಸುಮ್ನಿರಿ. ಶುಭ ಕಾರ್ಯಕ್ಕೆ ಯಾಕೆ ಅಡ್ಡಗಾಲ್ ಹಾಕ್ತಾ ಇದ್ದೀರಾ? ಯಾವ್ದೇ ಶುಭ ಕಾರ್ಯ? ನಿನ್ ಗಂಡನ ಇನ್ನೊಬ್ಬಳು ಬಿಟ್ಕೊಡೋದು ಶುಭ ಕಾರ್ಯನಾ? ಏನ್ ಮಾತಾಡ್ತಾ ಇದೀಯ ನೀನು? ಅಜ್ಜಿ ಅವರೇ ಒಪ್ಪಿ ಮದ್ವೆ ಆಗ್ತಿರ್ಬೇಕಾದ್ರೆ ನೀವ್ಯಾಕೆ ಅದಕ್ಕೆ ಅಡ್ಡ ಆಗ್ತಾ ಇದ್ದೀರಾ? ಬೇಡ ಸೇವಂತಿ, ನನ್ ಮಾತ್ ಕೇಳು. ನೀನೇನಾದ್ರೂ ಆ ಮೀರಾ ಕುತ್ಕೆ ತಾಳಿ ಬೀಳೋ ಹಾಗೆ ಮಾಡಿದ್ರೆ ನಾನು ಇಲ್ಲೇ ಎದೆ ಹೊಡ್ಕೊಂಡು ಸತ್ತು ಹೋಗ್ತೀನಿ. ಅಜ್ಜಿ ಮಾತಾಡ್ಬೇಡ. ಈ ಮದ್ವೆ ಏನಾದ್ರೂ ನಡೀಲಿಲ್ಲ ಅಂತಂದ್ರೆ ನಾನು ಬದುಕಿರೋದಿಲ್ಲ ಅಜ್ಜಿ. ಅದು ನನ್ ಮೇಲೆ ಆಣೆ. ಅರ್ಜುನ್ ಸರ್, ಸ್ಮೈಲ್ ಮಾಡಿ. ನಾಳೆ ಆಲ್ಬಮ್ ನೋಡ್ದೋರು ಹುಡುಗನ್ಗೆ ಮದ್ವೆ ಇಷ್ಟ ಇಲ್ವೇನೋ ಅನ್ಕೊಳಲ್ವಾ? ಸೇವಂತಿ ಬನ್ನಿ ಇಲ್ಲಿ. ಈ ತಾಳಿ ತಗೊಂಡೋಗಿ ಎಲ್ಲರ ಕೈಲೂ ಮುಟ್ಸ್ಕೊಂಡ್ ಬನ್ನಿ. ಆಶೀರ್ವಾದ ಮಾಡಿ.